ಹೆಣ್ಮಗಳು ಹತ್ತಾರು ಕನಸು ಕಟ್ಕೊಂಡಿದ್ಲು. ಹುಟ್ಟಿದ ಊರಲ್ಲೇ ಇಂಜಿನಿಯರ್ ಕೆಲಸವನ್ನ ಗಿಟ್ಟಿಸಿಕೊಂಡಿದ್ಲು. ಮೊನ್ನೆವರೆಗೂ ಹೆತ್ತವರ ಮುಂದೆ ಖುಷಿ ಖುಷಿಯಾಗಿದ್ದವಳು ಈಗ ಹೆಣವಾಗಿ ಮಲಗಿದ್ದಾಳೆ. ಒಮ್ಮೊಮ್ಮೆ ಈ ಜೀವನ ಅನ್ನೋದು ಎಷ್ಟೊಂದು ಕ್ಷಣಿಕ ಅನಿಸಿಬಿಡುತ್ತೆ. ಯಾಕಂದ್ರೆ ಈಗ ನಮ್ಮ ಜೊತೆಗಿದ್ದವರು ಇನ್ನೊಂದು ಘಳಿಗೆಯಲ್ಲಿ ನಮ್ಮ ಮುಂದೆ ಇರಲ್ಲ ಅಂದ್ರೆ ಏನ್ ಹೇಳ್ಬೇಕು ಹೇಳಿ. ರೋಗ ರುಜಿನ ಏನೂ ಇರಲ್ಲ, ಸಾಯೋ ವಯಸ್ಸು ಆಗಿರಲ್ಲ, ಸಣ್ಣದೊಂದು ತೊಂದರೆಯೂ ಬಾಧಿಸ್ತಿರಲ್ಲ. ಆದರೂ ಉಳಿಸಿಕೊಳ್ಳೋದಕ್ಕಾಗಲ್ಲ. ಸುಳಿವನ್ನೇ ಕೊಡದಂತೆ ಬರೋ ಜವರಾಯ ಕ್ಷಣ ಮಾತ್ರದಲ್ಲಿ ಎಲ್ಲವನ್ನ ಸರ್ವನಾಶ ಮಾಡಿಬಿಡ್ತಾನೆ. ಕಣ್ಮುಂದೆ ಕುಣಿದಾಡ್ಕೊಂಡು ಬೆಳೆದವರು ಮಾತಿಲ್ಲ ಕಥೆ ಇಲ್ಲದೆ ಹೆಣವಾಗಿ ಮಲಗಿಬಿಡ್ತಾರೆ. ಈ ಹೆಣ್ಮಗಳ ವಿಷಯದಲ್ಲಿ ಆಗಿದ್ದೂ ಇದೆ. ಈಕೆಯನ್ನ ನೋಡ್ತಿದ್ರೆ ಈಕೆ ಬದುಕುಳಿತಿಲ್ಲ ಅಂತ ಹೇಳೋದಕ್ಕೂ ಮನಸ್ಸಾಗ್ತಿಲ್ಲ. ಇಷ್ಟು ಮುದ್ದು ಮುದ್ದಾಗಿದ್ದ ಮಗಳನ್ನ ಕರುಣಿಸಿದ್ದ ಭಗವಂತ ಈಕೆಯ ಹೆತ್ತವರ ಪಾಲಿಗೆ ಕೊಲೆಗಾರನಾಗಿ ಹೋಗಿದ್ದಾನೆ. ಹೆತ್ತವರ ಕಣ್ಮುಂದೆ ಕುಸಿದು ಬಿದ್ದವಳು ದುರಂತ ಅಂತ್ಯ. ಒಂದೇ ಒಂದು ಕ್ಷಣ ಕಟ್ಟಿದ್ದ ಕನಸುಗಳೆಲ್ಲ ಸರ್ವನಾಶ. ಇಂಥದ್ದೊಂದು ದಿನ, ಇಂಥದ್ದೊಂದು ಕ್ಷಣ ಯಾವ ಹೆತ್ತವರಿಗೂ ಬರೋದು ಬೇಡ ಭಗವಂತ. ಬಂಗಾರದಂತಹ ಮಗಳನ್ನ ಕೊಟ್ಟಂತೆ ಮಾಡಿ ಆ ಭಗವಂತನೇ ಕಿತ್ಕೊಂಡು ಹೋಗಿದ್ದಾನೆ. ವಯಸ್ಸಿಗೆ ಬಂದಿದ್ದ ಹೆಣ್ಮಗಳು ಹೆತ್ತವರ ಪಾಲಿನ ಆಶಾ ಗೋಪುರ ಆಗಿದ್ಲು. ಮಗಳ ಖುಷಿಯಲ್ಲೇ ಹೆತ್ತವರು ತಮ್ಮೆಲ್ಲ ಖುಷಿ ಕಾಣ್ತಿದ್ರು. ನಗುನಗುತ್ತಾ ಮನೆ ತುಂಬ ಓಡಾಡ್ಕೊಂಡಿದ್ದ ಮಗಳು ಈಗ ಸದ್ದು ಗದ್ದಲ ಇಲ್ಲದೆ ಮೌನಕ್ಕೆ ಜಾರಿದ್ದಾಳೆ. ಮಗಳೇ ಅಂದ್ರೂ ಇಲ್ಲ, ಒಮ್ಮೆ ಕಣ್ಬಿಡಮ್ಮ ಅಂದ್ರೂ ನೋಡ್ತಿಲ್ಲ. ವಿಧಿಯ ಮೋಸದಾಟಕ್ಕೆ ಹೆತ್ತವರನ್ನ ಬಿಟ್ಟು ಬಾರದೂರಿಗೆ ಪಯಣ ಬೆಳೆಸಿದ್ದಾಳೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಬಂಡಿಲಕ್ಕನ ಕೊಪ್ಪಲು ಗ್ರಾಮದಲ್ಲಿ ಇವತ್ತು ಅಕ್ಷರಶಃ ಸ್ಮಶಾನ ಮೌನ ಆವರಿಸಿದೆ. ಊರ ಮಗಳನ್ನ ಕಳ್ಕೊಂಡ ಪ್ರತಿಯೊಬ್ಬರೂ ಕೂಡ ಕಣ್ಣೀರಿಡ್ತಿದ್ದಾರೆ. ತಮ್ಮ ಮನೆಯ ಮಗಳೇ ಕಣ್ಮರೆ ಆದ್ಲೇನೋ ಅನ್ನೋ ರೀತಿ ದುಃಖ ತಪ್ತರಾಗಿದ್ದಾರೆ. ಈಕೆ ಹೆಸರು ಶ್ವೇತಾ ಅಂತ. ಇನ್ನು ಜಸ್ಟ್ 25 ವರ್ಷ. ಗಂಗಾಧರ್ ಹಾಗೂ ಸರೋಜಾ ದಂಪತಿಯ ಮುದ್ದಿನ ಮಗಳು. ಇಂಜಿನಿಯರಿಂಗ್ ಮುಗಿಸಿದ್ದವಳು ತಮ್ಮೂರಲ್ಲೇ ಕೆಲಸ ಗಿಟ್ಟಿಸಿಕೊಂಡಿದ್ಲು. ಮ್ಯಾಗ್ನಾ ಸಾಫ್ಟ್ ಕಂಪನಿಯ ಹಾಸನ ಶಾಖೆಯಲ್ಲಿ ಕಳೆದ 3 ವರ್ಷಗಳಿಂದ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ಲು. ಹಾಸನದಲ್ಲೇ ಕೆಲಸ ಸಿಕ್ಕಿದ್ರಿಂದ ಹೆತ್ತವರ ಕಣ್ಮುಂದೆಯೇ ಓಡಾಡ್ಕೊಂಡಿದ್ಲು. 3 ಮಂತ್ಸಿಂದ ಸ್ವಲ್ಪ ತಲೆನೋವು ಅಂತಿದ್ರು. ಬಟ್ ಈ ತರ ಅವ್ರು ಯಾವಾಗ್ಲೂ ಊಟ ಮಾಡಿದ್ರೆ ತಲೆನೋವು ಸರಿಯಾಗ್ಬಿಡುತ್ತೆ, ನಂಗೆ ತಲೆನೋವು ಸರಿಯಾಗುತ್ತೆ ಅಂತ ಅಂತಿದ್ರು. ನಮ್ ಜೊತೆನೆ ಕೆಲಸನ ಮಾಡಿದ್ರು. ಹಬ್ಬ ಇದ್ರು ಅವ್ರು ಊರಿಗೆ ಹೋಗಿ ಜಾತ್ರೆ ಮುಗಿಸ್ಕೊಂಡ್ಬಂದು ರಜಾ ಹಾಕಿರಲಿಲ್ಲ. ಅವರು ರಜನೆ ತಗೊಂಡಿಲ್ಲ. ಆಕ್ಚುಲಿ 1-1.5 ವರ್ಷದಿಂದನೂ ಕೆಲಸ ಮಾಡ್ತಿದ್ರು. ರಜನೆ ತಗೊಳ್ದಂಗೆ ಕೆಲಸ ಮಾಡ್ತಿದ್ರು. ನಾನು ರಜಾ ಹಾಕ್ಬಾರ್ದು ಅಂದ್ರೆ ನಾನು ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿ ಫಸ್ಟ್ ಎಲ್ಲರಿಗಿಂತ ಜಾಸ್ತಿ ಕೆಲಸ ಮಾಡಬೇಕು ಅಂತಾನೆ ಮಾಡ್ತಿದ್ರು. ಅದೇ ಎಲ್ಲರೂ ಸ್ವಲ್ಪ ಅವ್ರಿಗೆ ಎಫೆಕ್ಟ್ ಆಯ್ತೇನೋ. ಕಳೆದ ಶುಕ್ರವಾರ ಈಕೆ ಪಾಲಿನ ಕೊನೆ ದಿನ. ಈಕೆಯ ಕನಸುಗಳಿಗೆ ಕೊಳ್ಳಿ ಇಟ್ಟ ದಿನ. ಮನೆಯಲ್ಲೇ ಇದ್ದ ಹೆಣ್ಮಗಳು ಹೆತ್ತವರ ಜೊತೆ ಖುಷಿ ಖುಷಿಯಾಗಿದ್ಲು. ಅಪ್ಪ ಅಮ್ಮನ ಜೊತೆ ಅದೇನೇನ್ ಹೇಳ್ಕೊಂಡಿದ್ಲೋ ಏನೋ. ನಗನಗ್ತಾ ಇರುವಾಗಲೇ ಒಮ್ಮೆಲೆ ಕುಸಿದು ಬಿದ್ದಿದ್ದಾಳೆ. ಮಗಳು ನೆಲಕ್ಕೆ ಬೀಳ್ತಿದ್ದಂತೆ ಹೆತ್ತವರು ಏನಾಯ್ತು ಅಂತ ವಿಚಾರಿಸಿದ್ದಾರೆ. ಮುಖಕ್ಕೆ ನೀರು ಚಿಮುಕಿಸಿದ್ರೂ ಇಲ್ಲ, ಎಷ್ಟೇ ಗೋಳಾಡಿದ್ರೂ ಇಲ್ಲ. ಏನಾಯ್ತಮ್ಮ ಮಗಳೇ ಅಂತ ಸೀದಾ ಸ್ಥಳೀಯ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಆದ್ರೆ ಅಷ್ಟೊತ್ತಿಗಾಗಲೇ ಕೋಮಾಗೆ ಜಾರಿಯಾಗಿತ್ತು. 7 ಗಂಟೆಗೆ ಡ್ಯೂಟಿ ಮುಗಿಸ್ಕೊಂಡು ಬಂದು ಇಲ್ಲಿ ಮ್ಯಾಗ್ನಾ ಸಾಫ್ಟ್ ಅಂತೇಳಿ ಇನ್ನೊಂದು ಸಾಫ್ಟ್ವೇರ್ ಕಂಪ್ನಿ ಇದೆ, ಅಲ್ಲಿ ಕೆಲಸ ಮಾಡ್ತಾಳೆ. ಅಲ್ಲಿಂದ ಮುಗಿಸ್ಕೊಂಡು ಬಂದು ರಾತ್ರಿ ಸಂಜೆ ಹೊಟ್ಟೆ ಹಸಿದೆ ಅಂದರೆ ಅವರಮ್ಮ ರೊಟ್ಟಿ ತಿಂದು ಆಮೇಲೆ ಒಂದು 10 ನಿಮಿಷ ಆದಮೇಲೆ ನನಗೆ ಸುಸ್ತಾಗ್ತದೆ ಅಮ್ಮ ಅಂದರೆ ಒಂದು ಕಾಫಿ ಕುಡಿದು ಆ ತಕ್ಷಣ ವಾಮಿಟ್ ಮಾಡಿದ್ದಾಳೆ. ಸ್ಥಳೀಯ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದ ಹೆತ್ತವರಿಗೆ ಶಾಕಿಂಗ್ ಸುದ್ದಿ ಕಾದಿತ್ತು. ಇಲ್ಲಿ ಆಗಲ್ಲ, ಬೆಂಗಳೂರಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಎಂದಿದ್ರು. ಹೀಗಾಗಿ ಆ ಕ್ಷಣವೇ ಬೆಂಗಳೂರಿನ ಕಡೆ ಮುಖ ಮಾಡಿದ್ರು. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಕಂಡ ದೇವರ ಬಳಿ ಹರಕೆ ಹೊತ್ತಿದ್ರು. ಆದ್ರೆ ಬ್ರೈನ್ ಸ್ಟ್ರೋಕ್ ಆಗಿದ್ರಿಂದ ಶ್ವೇತಾಳ ಸ್ಥಿತಿ ಕ್ಷಣಕ್ಕೂ ಚಿಂತಾಜನಕ ಆಗ್ತಿತ್ತು. ವೈದ್ಯರು ಎಷ್ಟೇ ಪ್ರಯತ್ನ ಪಟ್ಟರೂ ಶ್ವೇತಾ ಮಾತ್ರ ಸ್ಪಂದಿಸ್ತಾನೆ ಇರಲಿಲ್ಲ. 2 ದಿನದ ಹೋರಾಟ ಕೊನೆಗೂ ಸಾವಲ್ಲಿ ಅಂತ್ಯವಾಗಿದೆ. ಯಾವಾಗ ಶ್ವೇತಾಳ ಬ್ರೈನ್ ಡೆಡ್ ಆಗಿದೆ ಅಂತ ವೈದ್ಯರು ಹೇಳಿದ್ರು, ಹೆತ್ತವರಿಗೆ ನಿಂತ ನೆಲವೇ ಕುಸಿದಂತಾಗಿತ್ತು. ಮಗಳಿಗಾಗಿ ಕಾಡಿ ಬೇಡಿದವರು ಈ ನೋವಲ್ಲೂ ಗಟ್ಟಿ ನಿರ್ಧಾರವೊಂದನ್ನು ಮಾಡಿದ್ರು. ಮಗಳ ಅಂಗಾಂಗ ದಾನಕ್ಕೆ ಮುಂದಾಗಿದ್ರು. ಆದರೆ ವೈದ್ಯಕೀಯ ಕಾರಣಗಳಿಂದ ಅದು ಸಾಧ್ಯವಾಗಲಿಲ್ಲ. ಡಾಕ್ಟರ್ ಕರೆದ್ಬಿಟ್ಟು ನೋಡೋಣ, ಇನ್ನೂ 1 ಗಂಟೆ ಟೈಮ್ ಬೇಕಾಗುತ್ತೆ, ಇಲ್ಲ ನೀವು ಇನ್ನೂ 1-2-3 ಗಂಟೆ ವೆಯ್ಟ್ ಮಾಡಲೇಬೇಕಾಗತ್ತೆ ಅಂತವ್ರು. ಅದನ್ನು ವೆಯ್ಟ್ ಮಾಡಿದ್ವಿ, ನೋಡೋಣ ಅಂತೇಳಿ. ಕೊನೆಗೆ ಹಾರ್ಟು 4-4.25 ಹೊತ್ತಿಗೆ ಫುಲ್ ಡೆತ್ ಆಗ್ಬಿಡ್ತು. ಅವಾಗ ಅದನ್ನು ನಂಬಿಕೆ ಕೊಡೋಕ್ಕಾಗಲಿಲ್ಲ. ಅದೊಂದು ನಿರಾಸೆ ಆಯಿತು. ಅದು ಆಗಲಿಲ್ಲ, ಮಗಳು ಉಳಿಲ್ಲ ಅನ್ನೋದೊಂದು ದುಃಖ ಅಷ್ಟೇ.
ನೀವು ಒಂದು ಏನೊಂದು ಅಂಗದಾನ ಜೀವನಕ್ಕೆ ಅದು ಆಗೋದಲ್ಲ, ನಮ್ಮ ಆ ರೂಪದಲ್ಲಾರು ನೋಡ್ಬೋದಿತ್ತಲ್ಲ ಅನ್ಕೊಂಡಿದ್ವಿ. ನಿಮ್ಗೂ ಸ್ವಲ್ಪ ತೃಪ್ತಿ ಇತ್ತು, ನಮ್ಮೆಲ್ಲೋ ಇದಾವೆ ನಮ್ಮ ಮಗಳು ಅಂತೇಳಿ. ಬಟ್ ಅದು ಆಗಲಿಲ್ಲ. ಒಟ್ನಲ್ಲಿ 2 ದಿನದ ಹಿಂದೆ ನಗನಗತಾ ಇದ್ದವಳು ಈಗ ಬರೀ ನೆನಪಾಗಿ ಹೋಗಿದ್ದಾಳೆ. ಹೆಗಲೆತ್ತರಕ್ಕೆ ಬೆಳೆದ ಹೆಣ್ಣುಮಗಳನ್ನ ಕಳ್ಕೊಂಡ ಹೆತ್ತವರು ಈ ದುಃಖವನ್ನ ಅದ್ಹೇಗೆ ಮರಿತಾರೋ ಭಗವಂತನೇ ಬಲ್ಲ. ಕೃಷ್ಣ ಇಬ್ಬೀಡು, ನ್ಯೂಸ್ 18 ಹಾಸನ. ರಜೆಯ ಖುಷಿಯಲ್ಲಿರೋ ಜನ ಫುಲ್ ಟ್ರಿಪ್ ಹಾಕ್ತಿದ್ದಾರೆ. ಮಕ್ಕಳು ಮರಿ ಕರ್ಕೊಂಡು ಎಲ್ಲಾ ಕಡೆ ರೌಂಡ್ಸ್ ಹಾಕ್ತಿದ್ದಾರೆ. ಆದ್ರೆ ಕೆಲವು ಸ್ಥಳಗಳಲ್ಲಿ ಅವಘಡ ಸಂಭವಿಸಿತು ಅಂತ ಪ್ರವಾಸಿ ಸ್ಥಳಕ್ಕೆ ನಿರ್ಬಂಧ ಹೇರಲಾಗಿದೆ. ಅದೇನೋ ಹೇಳ್ತಾರಲ್ಲ, ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ್ರು ಅಂತ. ಹಾಗಾಗಿದೆ ನಮ್ಮ ಸರ್ಕಾರದ ಪರಿಸ್ಥಿತಿ. ಸಮಸ್ಯೆ ಇದೆ ಅಂತ ಗೊತ್ತಾದಾಗ ಆ ಸಮಸ್ಯೆಗೆ ಪರಿಹಾರ ಕಲ್ಪಿಸಬೇಕು. ಅದನ್ನ ಬಿಟ್ಟು ಸಮಸ್ಯೆ ಇರೋ ಕಡೆ ನೀವು ಹೋಗ್ಲೇಬೇಡಿ ಅಂದ್ರೆ ಹೇಗೆ ಹೇಳಿ? ಈಗ ಸರ್ಕಾರ ಮಾಡ್ತಿರೋದು ಇದೇ ಕೆಲ್ಸನ. ಬೇಸಿಗೆ ರಜೆ ಶುರುವಾಗಿದೆ, ನೆತ್ತಿಸಿಡೋ ಬಿಸಿಲು ಧಗಧಗಿಸ್ತಿದೆ. ಹೀಗಾಗಿ ಮನೆ ಮಂದಿಯೆಲ್ಲ ಸೇರ್ಕೊಂಡು ರೌಂಡ್ಸ್ ಹೊಡಿತಿದ್ದಾರೆ. ಟೂರಿಸ್ಟ್ ಪ್ಲೇಸ್ಗಳಿಗೆ ಜನರ ದಂಡೆ ಹರಿದು ಬರ್ತಿದೆ. ಆದ್ರೆ ಕೆಲವು ಪ್ರವಾಸಿ ತಾಣಗಳಲ್ಲಿ ಮೇಲಿಂದ ಮೇಲೆ ಅವಘಡಗಳು ಸಂಭವಿಸುತ್ತಿವೆ. ಇದು ಪ್ರವಾಸಿಗರಿಗಷ್ಟೇ ಅಲ್ಲ, ಸರ್ಕಾರಕ್ಕೂ ಕೂಡ ದೊಡ್ಡ ತಲೆನೋವಾಗಿತ್ತು. ಹೀಗಾಗಿ ಇದಕ್ಕೊಂದು ಪರಿಹಾರ ಕಲ್ಪಿಸಬೇಕಿದ್ದ ಸರ್ಕಾರ ಈಗ ಎಡವಟ್ಟು ನಿರ್ಧಾರ ತಗೊಂಡಂತೆ ಕಾಣ್ತಿದೆ. ಸಮಸ್ಯೆಗೆ ಮುಕ್ತಿ ಕಾಣಿಸೋದನ್ನ ಬಿಟ್ಟು ಪ್ರವಾಸಿಗರಿಗೆ ನಿರ್ಬಂಧ ಹಾಕಲಾಗ್ತಿದೆ. ಒಂದಲ್ಲ ಎರಡಲ್ಲ 4 ಪ್ರವಾಸಿ ತಾಣಗಳಿಗೆ ನಿರ್ಬಂಧ ವಿಧಿಸಿದ್ದಾರೆ. ಈಜಲು ಹೋದ 4 ಆಗಿದ್ರೂ ಜಲಸಮಾಧಿ. ಬಿಸಿಲ ಬೇಗೆ ತಾಳೋದಕ್ಕೆ ಆಗದಿರೋ ಜನ ನದಿ, ಸಮುದ್ರ, ಫಾಲ್ಸ್ ಅಂತ ನೀರಿರೋ ಜಾಗಗಳಿಗೆ ಮುಗಿಬೀಳ್ತಿದ್ದಾರೆ. ಹೀಗಾಗಿ ಮಂಡ್ಯದ ಬಲಮುರಿ, ಎಡಮುರಿ ಫಾಲ್ಸ್ನಲ್ಲೂ ಪ್ರವಾಸಿಗರ ದಂಡೆ ಸೇರ್ತಿತ್ತು. ನೀರನ್ನ ನೋಡ್ತಿದ್ದಂತೆ ಜೀವದ ಹಂಗು ತೆರೆದು ನೀರಲ್ಲಿ ಹುಚ್ಚಾಟ ಆಡ್ತಿದ್ರು. ಹೀಗಾಗಿಯೇ ಈ ವರ್ಷದಲ್ಲೇ 4 ಪ್ರವಾಸಿಗರು ಬಲಿಯಾಗಿ ಹೋಗಿದ್ದಾರೆ. ಇದೇ ಕಾರಣಕ್ಕೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ. ಸಂಗಮದಲ್ಲಿ ಪ್ರವಾಸಿಗರನ್ನ ಅಟ್ಟಾಡಿಸಿತ್ತು ಕಾಡಾನೆ. ಇನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರದ ಸಂಗಮದಲ್ಲೂ ಪ್ರವಾಸಿಗರ ದಂಡೆ ಸೇರ್ತಿದೆ. ನದಿಯಲ್ಲಿ ಈಜಾಡುತ್ತಾ ಪ್ರವಾಸಿಗರು ಮಸ್ತಿ ಮಾಡ್ತಿದ್ದಾರೆ. ಆದ್ರೆ ವಾರದ ಹಿಂದೆ ಏಕಾಏಕಿ ಎಂಟ್ರಿ ಕೊಟ್ಟ ಕಾಡಾನೆಯೊಂದು ಪ್ರವಾಸಿಗರನ್ನ ಅಟ್ಟಾಡಿಸಿತ್ತು. ಮಹಿಳೆಯೊಬ್ಬಳ ಮೇಲೆ ದಾಳಿ ಮಾಡಿ ಜನರ ನಿದ್ದೆಗೆಡಿಸಿತ್ತು. ಹೀಗಾಗಿ ಕಾವೇರಿ ವನ್ಯಜೀವಿ ಧಾಮದ ಎಸ್ಎಫ್ ನಾಗೇಂದ್ರ ಪ್ರಸಾದ್ 1 ವಾರಗಳ ಕಾಲ ತಾತ್ಕಾಲಿಕ ನಿಷೇಧ ಹೇರಿದ್ದಾರೆ. ಕಾವೇರಿ ನದಿಯಲ್ಲಿ ಬಲಿಯಾಗಿದ್ದ ವಿದ್ಯಾರ್ಥಿಗಳು. ತಲಕಾಡು ಅನ್ನೋದು ಪ್ರವಾಸಿಗರ ಪಾಲಿನ ಹಾಟ್ಸ್ಪಾಟ್. ಹೀಗಾಗಿ ಪ್ರವಾಸಿಗರ ದಂಡೆ ಎಲ್ಲಿ ಸೇರುತ್ತೆ? ಬೇಸಿಗೆಯಲ್ಲಂತೂ ಕಾವೇರಿ ನದಿಯಲ್ಲಿ ಮಿಂದೇಳೋರೇ ಜಾಸ್ತಿ. ಅದೇ ಹಲವರ ಜೀವಕ್ಕೆ ಕಂಟಕ ಕೂಡ ಆಗಿದೆ. ಕೆಲ ದಿನಗಳ ಹಿಂದೆ ಕಾವೇರಿ ನದಿಯಲ್ಲಿ ಮುಳುಗಿ 2 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ರು. ಇದು ದೊಡ್ಡ ಸುದ್ದಿಯಾಗ್ತಿದ್ದಂತೆ ತಲಕಾಡು ನಿಸರ್ಗಧಾಮಕ್ಕೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿತ್ತು. ಆದ್ರೆ ಯಾವಾಗ ವಿರೋಧ ಜಾಸ್ತಿಯಾಯಿತೋ ಅಧಿಕಾರಿಗಳು ತಮ್ಮ ಆದೇಶದಿಂದ ಉಲ್ಟಾ ಹೊಡೆದಿದ್ದಾರೆ. ಇನ್ನು ಚಿಕ್ಕಮಗಳೂರಿಗೆ ಪ್ರವಾಸಕ್ಕೆ ಬಂದಿದ್ದ ಕೇರಳದ ಬಾಲಕಿ ಶ್ರೀನಂದ ಮಾಣಿಕ್ಯಧಾರದಲ್ಲಿ ಕೊಂಡಿದ್ಲು. ಇದು ರಾಜ್ಯಾದ್ಯಂತ ಸುದ್ದಿಯಾಗಿತ್ತು. ಹೀಗಾಗಿ ಜಿಲ್ಲಾಡಳಿತ ಹದ್ದಿನ ಕಣ್ಣಿಡಲು ಮುಂದಾಗಿದೆ. ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿಯಂತೆ ಮಾಣಿಕ್ಯಧಾರದಲ್ಲೂ ಹೈ ಅಲರ್ಟ್ ಮಾಡಲಾಗಿದೆ. ಮಾಣಿಕ್ಯಧಾರದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆಗೆ ಪ್ಲಾನ್ ಮಾಡಲಾಗಿದ್ದು ಹಲವು ಪ್ರಮುಖ ಬದಲಾವಣೆ ಮಾಡಲಿದ್ದಾರೆ. ಜೊತೆಗೆ ಪ್ರವಾಸಿ ಮಿತ್ರರ ನೇಮಕ ಮಾಡಿ ಪ್ರವಾಸಿಗರಿಗೆ ಗೈಡ್ ಮಾಡಲಿದ್ದಾರೆ. NMB ಸರ್ಕಲ್ಲು, ಸೀತಾಳಯ್ಯನಗಿರಿಯಲ್ಲಿ ಕ್ಯಾಮ್ರಾಗಳನ್ನ ಅಳವಡಿಸಿಯಾಗಿದೆ ಮೊದಲನೇ ಹಂತದಲ್ಲಿ. ಇನ್ನು 15 ದಿವಸದಲ್ಲಿ ಗಾಳಿಕೆರೆ ಮತ್ತು ಮಾಣಿಕ್ಯಧಾರ, ಮುಳ್ಳಯ್ಯನಗಿರಿ, ಬೇರೆ ಬೇರೆ ಮತ್ತು ಹತ್ತಿಗುಡ್ಡಿ ಸರ್ಕಲ್ಲು ಒಂದೊಂದು ನಳದಲ್ಲೂ ಕೂಡ ಕ್ಯಾಮ್ರಾಗಳನ್ನ ಅಳವಡಿಸ್ತೀವಿ. ಮಾಣಿಕ್ಯಧಾರದಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ಸೂಚನೆಯಂತೆ ಒಬ್ಬ ಪ್ರವಾಸಿ ಮಿತ್ರನ ಅಲ್ಲಿ ಅಪಾಯಿಂಟ್ ಮಾಡ್ತೀವಿ. ಪ್ರವಾಸಿಗರಿಗೆ ನಿರ್ಬಂಧ, ಸಿಡಿದೆದ್ದ ಜನ. ಚಿಕ್ಕಮಗಳೂರಿನ ಮಾಣಿಕ್ಯಧಾರದಲ್ಲಿ ಕೈಗೊಂಡ ನಿರ್ಧಾರ ನಿಜಕ್ಕೂ ಮೆಚ್ಚುವಂತದ್ದು. ಮಾಣಿಕ್ಯಧಾರದಲ್ಲಿ ಹದ್ದಿನ ಕಣ್ಣಿಡಲಾಗಿದೆ. ಯಾವುದೇ ಅಪಾಯಗಳು ಸಂಭವಿಸದಂತೆ ಗೈಡ್ಗಳ ನೇಮಕಕ್ಕೆ ಮುಂದಾಗಿದ್ದಾರೆ. ಇದೇ ರೀತಿ ಉಳಿದ ಪ್ರವಾಸಿ ತಾಣಗಳಲ್ಲೂ ಮಾಡಬೇಕು ಅನ್ನೋ ಕೂಗೆದ್ದಿದೆ. ಎಲ್ಲೆಲ್ಲಿ ಸಮಸ್ಯೆಗಳು ಆಗ್ತಿವೆಯೋ ಅಲ್ಲೆಲ್ಲ ಸಿಬ್ಬಂದಿಗಳನ್ನ ನೇಮಿಸಬಹುದು. ನದಿ ತೀರಗಳಲ್ಲಿ ರಕ್ಷಣಾ ಸಿಬ್ಬಂದಿ ನಿಯೋಜಿಸಿದ್ರೆ ಸಮಸ್ಯೆಗೆ ಮುಕ್ತಿ ಕಾಣಿಸಿದಂತಾಗುತ್ತೆ. ಆಗ ಪ್ರವಾಸೋದ್ಯಮಕ್ಕೂ ಉತ್ತೇಜನ ನೀಡಿದಂತಾಗುತ್ತೆ. ಅದನ್ನ ಬಿಟ್ಟು ಪ್ರವಾಸಿ ತಾಣಗಳಿಗೆ ನಿರ್ಬಂಧ ಹಾಕೋದು ಎಷ್ಟು ಸರಿ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ.
ಅದು ಒಂಥರ ತಪ್ಪೆ. ಅದು ಏನಕ್ಕೆ ಅಂದರೆ ಈಗ ಪ್ರವಾಸಿಗರೆಲ್ಲ ಬರ್ತಿರ್ತಾರೆ, ಅದ್ರ ಬದಲು ಸ್ವಲ್ಪ ಮುಂಜಾಗ್ರತೆಗಳನ್ನ ವಹಿಸ್ಕೋಬೋದು. ಅವರು ಏನೇನು ಮಾಡ್ಬೋದು ಅಂತಂದರೆ ಈಗ ಲೈಫ್ ಜಾಕೆಟ್ ಯೂಸ್ ಮಾಡ್ಬೋದು, ಮತ್ತು ತೆಪ್ಪಗಳನ್ನ ಇಡ್ಬೋದು, ಮತ್ತು ಸೆಕ್ಯೂರಿಟಿಗಳನ್ನ ಜಾಸ್ತಿ ಮಾಡ್ಬೋದು. ಇದರಿಂದೆಲ್ಲಾಗಿ ನಾವು ಪ್ರವಾಸಿಗರು ಹೋಗ್ಬೋದು. ಈಗ ಈ ಥರ ಸೆಕೆಯಲ್ಲೆಲ್ಲ ತುಂಬ ಪ್ರವಾಸಿಗರು ಬರ್ತಾರೆ, ಅವ್ರಿಗೆಲ್ಲ ಹಿಂಸೆ ಆಯ್ತೈತೆ, ಅದು ಬರೋಕ್ಕೆ ಆಯ್ತಾ ಇಲ್ಲ. ಸೊ ಈ ಥರ ಮಾಡಿದ್ರೆ ಎಲ್ಲರಿಗೂ ತೊಂದರೆ ಆಗುತ್ತೆ. ಈ ಥರ ಮಾಡೋದು ತಪ್ಪು. ಈ ಥರ ನಿರ್ಬಂಧ ಹಾಕಿದ್ರೆ ಮನೆಯಲ್ಲೇ ಇರಬೇಕು. ಇವಾಗ ಬೇರೆ ಸೆಕೆ ಜಾಸ್ತಿ ಇರುತ್ತೆ, ಹೋಗಿ ನೀರಲ್ಲೆಲ್ಲ ಆಟ ಆಡ್ಬೋದು. ಈ ಥರ ಮಾಡಬಾರ್ದು. ಅದ್ರ ಬದಲು ಲೈಫ್ ಜಾಕೆಟ್ಟು, ತೆಪ್ಪಗಳಿಡೋದು, ಮುಂಜಾಗ್ರತೆಯಾಗಿ ಆಂಬುಲೆನ್ಸ್ ಎಲ್ಲ ಇಟ್ಕೊಳ್ಳೋದು, ಆ ಥರ ಎಲ್ಲ ಮಾಡಬೇಕು. ಪ್ರವಾಸೋದ್ಯಮಕ್ಕೆ ಒಳ್ಳೆ ಲಾಭ ಬರ್ತಿದೆ ಅನ್ನೋ ಖುಷಿ ಒಂದ್ ಕಡೆ, ಇದರ ಮಧ್ಯೆ ಅವಘಡಗಳ ತಲೆನೋವು ಬೇರೆ. ಹೀಗಾಗಿ ಎಲ್ಲದಕ್ಕೂ ಸರ್ಕಾರ ಉತ್ತರ ಕಂಡುಕೊಳ್ಳೋ ಕೆಲಸ ಮಾಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಆತ ಪ್ರಧಾನಿ ಮೋದಿಯ ಅಪ್ಪಟ ಅಭಿಮಾನಿ. ಹೀಗಾಗಿ ತಮ್ಮ ಮದುವೆಗೆ ಬರುವಂತೆ ಆಮಂತ್ರಣ ಪತ್ರಿಕೆಯನ್ನ ಕಳಿಸಿದ್ದ. ಹಸೆಮಣೆ ಏರಿದಂಥ 3-4 ದಿನ ಆಗ್ತಿದ್ದಂತೆ ಪ್ರಧಾನಿ ಮೋದಿ ಪತ್ರ ಬರೆದಿದ್ದಾರೆ. ಮದುವೆ ಅನ್ನೋದು ಪ್ರತಿಯೊಬ್ಬರ ಬದುಕಿನ ದೊಡ್ಡ ಕನಸು. ಅವರನ್ನ ಕರಿಬೇಕು, ಇವರನ್ನ ಕರಿಬೇಕು, ಎಲ್ಲರೂ ಬಂದು ಆಶೀರ್ವಾದ ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಆಹ್ವಾನ ಕೊಡ್ತಾರೆ. 100 ಮಂದಿ ಮುಂದೆ ಅದ್ಧೂರಿಯಾಗಿಯೇ ಮದುವೆಯಾಗಬೇಕು, ಹಸೆಮಣೆನೂ ಏರ್ತಾರೆ. ಅದೇ ರೀತಿ ಈ ಜೋಡಿ ಕೂಡ ಅದ್ಧೂರಿಯಾಗಿಯೇ ಮದುವೆಯಾಗಿತ್ತು. ಬಂಧು ಬಳಗದವರ ಮುಂದೆ ಸಪ್ತಪದಿ ತುಳಿದಿದ್ರು. ಮದುವೆಯೆಲ್ಲ ಮುಗಿದು 1 ವಾರವಾಗಿತ್ತು. ಇಂತಹ ಹೊತ್ತಲ್ಲೇ ದೊಡ್ಡ ಖುಷಿಯ ಸುದ್ದಿಯೊಂದು ಹುಡುಕೊಂಡು ಬಂದಿದೆ. ಈ ನವ ಜೋಡಿಗೆ ಪ್ರಧಾನಿ ನರೇಂದ್ರ ಮೋದಿ ಶುಭ ಹಾರೈಸಿ ಪತ್ರ ಬರೆದಿದ್ದಾರೆ. ರಾಯಚೂರು ಜೋಡಿಗೆ ಮೋದಿ ಶುಭ ಹಾರೈಕೆ. ನವದಂಪತಿಗೆ ಶುಭ ಹಾರೈಸಿ ಪತ್ರ ಬರೆದ ಪ್ರಧಾನಿ ಮೋದಿ ಕಡೆಯಿಂದ ಪತ್ರ ಬರೋದಂದ್ರೇನು? ಎಲ್ಲೋ ಸಣ್ಣದೊಂದು ಹಳ್ಳಿಯಲ್ಲಿರೋ ದಂಪತಿಗೆ ಶುಭ ಹಾರೈಸೋದಂದ್ರೇನು? ನಿಜಕ್ಕೂ ಇವರ ಪಾಲಿಗೆ ಊಹಿಸಲು ಆಗದಂತಹ ಸಂಗತಿ. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಕಾನಿಹಾಳ ಗ್ರಾಮದ ರಾಜೇಶ್ ನಾಯ್ಕ್ ಪ್ರಧಾನಿ ಮೋದಿಯವರ ಅಪ್ಪಟ ಅಭಿಮಾನಿ. ಇದೇ ತಿಂಗಳ 13ನೇ ತಾರೀಕು ಸವಿತಾ ಅನ್ನೋರ ಜೊತೆ ಇವರ ಮದುವೆಯಾಗಿತ್ತು. ಆದ್ರೆ ಮದುವೆಗೂ ಮುನ್ನ ತಮ್ಮ ಮದುವೆಗೆ ಮೋದಿಯವರನ್ನ ಆಹ್ವಾನಿಸಿ ದೆಹಲಿಯ ಪ್ರಧಾನಿ ಕಚೇರಿಗೆ ತಮ್ಮ ಮದುವೆಯ ಆಹ್ವಾನ ಪತ್ರಿಕೆನೂ ಕಳುಹಿಸಿದ್ರು. ಆದ್ರೆ ಅಲ್ಲಿಂದ ರಿಪ್ಲೈ ಬರುತ್ತೆ ಅನ್ನೋ ನಂಬಿಕೆಯನ್ನೇನೂ ಇಟ್ಕೊಂಡಿರ್ಲಿಲ್ಲ. ಆದ್ರೆ ಈಗ ಅದು ಹುಸಿಯಾಗಿದೆ. ಮತ್ತು ಅವರಿಂದ ನಾವು ಜಾಸ್ತಿ ಅಪೇಕ್ಷೆ ಪಟ್ಟಿದ್ದಿಲ್ಲ. ಕೇವಲ ಒಂದು ಲೆಟರ್ ಬಂದ್ರೆ ಸಾಕು, ಶುಭ ಸಂದೇಶ ಬಂದ್ರೆ ಸಾಕು ಅಂತ ಅನ್ಕೊಂಡಿದ್ವಿ. ಅದೇ ರೀತಿಯಾಗಿ ಮಾನ್ಯ ಪ್ರಧಾನ ಮಂತ್ರಿಗಳು ನಮಗೆ ಮಾರನೇ ದಿನ ನಮಗೆ ಒಂದು ಶುಭ ಸಂದೇಶದ ಪತ್ರವನ್ನು ಕಳಿಸಿದ್ದಾರೆ. ತುಂಬಾ ಸಂತೋಷ ಆಗ್ತದೆ. ನಮಗೂ ಮತ್ತು ನಮ್ಮ ಕುಟುಂಬದವರಿಗೂ ತುಂಬಾ ಹರ್ಷವನ್ನು ವ್ಯಕ್ತಪಡಿಸೋಕ್ಕೆ ಪದಗಳೇ ಸಾಲ್ತಾ ಇಲ್ಲ. ಅಷ್ಟೊಂದು ಸಂತೋಷ ಆಗ್ತಾ ಇದೆ. ನಿಮ್ಮ ವಿವಾಹ ಮಹೋತ್ಸವಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಜೀವನದ ಈ ಶುಭ ಸಂದರ್ಭಕ್ಕೆ ಕಾಲಿಡುತ್ತಿರುವ ನಿಮಗೆ ಮತ್ತು ಸವಿತಾ ಅವರಿಗೆ ಸುಂದರ ಭವಿಷ್ಯಕ್ಕಾಗಿ ಶುಭಾಶೀರ್ವಾದಗಳು. ನಿಮ್ಮಿಬ್ಬರ ಹೃದಯ ಮತ್ತು ಮನಸ್ಸುಗಳು ಸದಾ ಒಂದಾಗಿರಲಿ. ಜೀವನದ ಏರಿಳಿತಗಳಲ್ಲಿ ಪರಸ್ಪರ ಕೈ ಹಿಡಿದು ಸಾಗಿ ಜವಾಬ್ದಾರಿಗಳನ್ನು ನಿಭಾಯಿಸಿ, ಪರಸ್ಪರರ ದೋಷಗಳನ್ನು ಒಪ್ಪಿಕೊಂಡು ಗುಣಗಳನ್ನು ಗೌರವಿಸುತ್ತಾ ಆದರ್ಶ ದಂಪತಿಗಳಾಗಿ ಬಾಳಿ. ನಿಮ್ಮ ದಾಂಪತ್ಯ ಸುದೀರ್ಘ ಹಾಗೂ ಸುಖಮಯವಾಗಿರಲಿ. ಹೀಗಂತ ಹಾರೈಸಿ ಪ್ರಧಾನಿ ಮೋದಿ ಕಚೇರಿಯಿಂದ ಪತ್ರ ಬಂದಿದೆ. ಮದುವೆ ನಡೆದ 3-4 ದಿನಕ್ಕೆ ಪ್ರಧಾನಿ ಕಚೇರಿಯಿಂದನೇ ಪತ್ರ ಬಂದಿದ್ದಕ್ಕೆ ಇಡೀ ಕುಟುಂಬ ಹಿರಿ ಹೀಗಿದೆ. ಎಲ್ಲೋ ಯಾವುದೋ ಪುಟ್ಟ ಹಳ್ಳಿಯಲ್ಲಿದ್ದವರ ಕರೆಗೂ ಮೋದಿ ಸ್ಪಂದಿಸ್ತಾರೆ ಅನ್ನೋದು ಇವರ ಅಭಿಮಾನವನ್ನ ಮತ್ತಷ್ಟು ಇಮ್ಮಡಿಗೊಳಿಸಿದೆ. ವಿಶ್ವನಾಥ್ ಹೂಗಾರ್, ನ್ಯೂಸ್ 18, ರಾಯಚೂರು. ಹರಿಹರ ಪಂಚಮಸಾಲಿ ಪೀಠದ ಜಟಾಪಟಿ ಸದ್ಯಕ್ಕೆ ನಿಲ್ಲೋ ಹಾಗೆ ಕಾಣ್ತಿಲ್ಲ. ಉಚ್ಚಾಟನೆಯ ಕಾಳಗ ತಣ್ಣಗಾದ ಹೊತ್ತಲ್ಲೇ ಲೆಕ್ಕದ ಲಡಾಯಿ ಶುರುವಾಗಿದೆ. ಅನುದಾನದ ಲೆಕ್ಕದ ವಿಷಯಕ್ಕೆ ದೊಡ್ಡ ಹಂಗಾಮವೇ ನಡೆದೋಗಿದೆ. ಲೆಕ್ಕ ಕೊಡಬೇಕು ಅಂತ ಏನ್ ಚಳವಳಿ ಇದು? ನಿಜವಾಗ್ಲೂ ಲೆಕ್ಕ ಚೆಕ್ ಕೊಡೋ ಚಳವಳಿ ಅಲ್ಲ. ನಮಗೆ ಬೇಕಾದಂಗ ಲೆಕ್ಕ ಕೊಟ್ಟು ಹೋಗಕ್ ಬಂದಾರ ಅವ್ರ. ಇದನ್ನ ಸಮಾಜ ಒಪ್ಪೋದಿಲ್ಲ. ಏನ್ ಸ್ವಾಮೀಜಿಯವರು ನಮ್ಮ ಸಮಾಜಕ್ಕೆ ಏನ್ ಅನ್ಯಾಯ ದ್ರೋಹ ಮಾಡಿದಾರಲ್ಲ, ಅದನ್ನ ಮರೆಮಾಚಕ್ಕೋಸ್ಕರ ಹುಟ್ಟು ಹಾಕಿರೋದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದು ಆಡಿಟ್ ಮಾಡಿ ಕೃಷ್ಣನ ಲೆಕ್ಕ ಕೊಡೋದಲ್ಲ, ರಾಮನ ಲೆಕ್ಕ ಬೇಕಾಗಿದೆ. ಹರಿಹರ ಪೀಠದಲ್ಲಿ ಅನುದಾನ ದಂಗಲ್. ವಚನಾನಂದ ಶ್ರೀ ವರ್ಸಸ್ ಟ್ರಸ್ಟಿಗಳ ಲೆಕ್ಕದ ಲಡಾಯಿ. ದಾವಣಗೆರೆಯ ಹರಿಹರ ಪಂಚಮಸಾಲಿ ಮಠ ಅಂದ್ರೆ ತುಂಬಾನೇ ಫೇಮಸ್. 16 ವರ್ಷಗಳ ಇತಿಹಾಸವಿರೋ ಈ ಸ್ಥಳದಲ್ಲೀಗ ಬೇಡದ ವಿಷಯಗಳು ಧಗಧಗಿಸ್ತಿವೆ. ಆರೋಪ ಪ್ರತ್ಯಾರೋಪಗಳ ಸುಳಿ ಹರಿಹರ ಪಂಚಮಸಾಲಿ ಮಠವನ್ನ ಸುತ್ತಿಕೊಳ್ಳುತ್ತಿವೆ. ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡಿದ್ದು
ಅಲ್ಲಿಂದಲೇ ವಿವಾದದ ಕಿಡಿ ಹೊತ್ಕೊಂಡಿದ್ದು. ಶ್ರೀಗಳನ್ನ ಪಟ್ಟದಿಂದ ಕೆಳಗಿಳಿಸುತ್ತಿದ್ದಂತೆ ಅನುದಾನದ ದಂಗಲ್ ಶುರುವಾಗಿದೆ. ಭಕ್ತರು ಮತ್ತು ಟ್ರಸ್ಟಿಗಳ ನಡುವೆ ಲೆಕ್ಕ ಕೊಡಿ ಅಭಿಯಾನ ಜೋರಾಗ್ತಿರೋ ಹೊತ್ತಲ್ಲೇ ಇವತ್ತು ದೊಡ್ಡ ಹಂಗಾಮವೇ ನಡೆದೋಗಿದೆ. ಟ್ರಸ್ಟಿಗಳು ಕೊಟ್ಟ ಲೆಕ್ಕಕ್ಕೆ ಶ್ರೀಗಳು ನಿಗಿನಿಗಿ ಕೆಂಡ ಕಾರಿದ್ದಾರೆ. ದೃಶ್ಯ 1, ಮಠದ ಗೇಟ್ ಮುಂದೆ ಹಂಗಾಮ. ಸರ್ಕಾರ ನೀಡಿದ್ದ 20 ಕೋಟಿ ಅನುದಾನ ಏನಾಯಿತು, ಎಲ್ಲಿ ಹೋಯ್ತು ಅನ್ನೋದು ಶ್ರೀಗಳು ಹಾಗೂ ಭಕ್ತರ ಪ್ರಶ್ನೆ. ಹೀಗಾಗಿಯೇ ಇವತ್ತು ಟ್ರಸ್ಟಿಗಳು ಲೆಕ್ಕ ಕೊಡೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಆದರೆ ಟ್ರಸ್ಟಿಗಳ ಲೆಕ್ಕಕ್ಕೆ ಸ್ವಾಮೀಜಿ ಪರ ಭಕ್ತರು ಸಿಡಿದೆದ್ದಿದ್ರು. ಮಠದ ಗೇಟ್ಗೆ ಬಂದು ಟ್ರಸ್ಟಿಗಳನ್ನ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೃಶ್ಯ 2, ಶ್ರೀ ಉಮಾಪತಿ ಮುಖಾಮುಖಿ. ಇನ್ನು ವಚನಾನಂದ ಶ್ರೀ ಹಾಗೂ ಟ್ರಸ್ಟಿ ಬಿಸಿ ಉಮಾಪತಿ ಮುಖಾಮುಖಿಯಾಗಿದ್ರು. ಮಹಾಂತ ಶ್ರೀ ಪುತ್ಥಳಿಗೆ ಕೈಮುಗಿಯಲು ಬಂದಾಗ ಎದುರು ಬದುರಾಗ್ತಿದ್ದಂತೆ ವಚನಾನಂದ ಸ್ವಾಮಿ ಪರ ಭಕ್ತರು ಘೋಷಣೆ ಕೂಗಿದ್ರು. ಈ ವೇಳೆಯೂ ಬಿಸಿ ಬಿಸಿ ವಾತಾವರಣ ನಿರ್ಮಾಣವಾಗಿತ್ತು. ದೃಶ್ಯ 3, ಕಳ್ಳ ಕಳ್ಳ ಎಂದ ಭಕ್ತರು. ಮಠದ ಹಂಗಾಮ ಇಷ್ಟಕ್ಕೆ ನಿಲ್ಲಲಿಲ್ಲ. ಶ್ರೀಗಳ ಪರ ಭಕ್ತರು ಉಮಾಪತಿಯನ್ನ ನೋಡಿ ಕಳ್ಳ ಕಳ್ಳ ಅಂತ ಕೂಗಿದ್ರು. ಈ ವೇಳೆಯೂ ದೊಡ್ಡ ಹಂಗಾಮ ಸೃಷ್ಟಿಯಾಗಿತ್ತು. ದೃಶ್ಯ 4, ಟ್ರಸ್ಟಿಗಳಿಗೆ ನಿರ್ಬಂಧ. ಯಾವಾಗ ಮಠದ ಆವರಣದಲ್ಲಿ ಹೈಡ್ರಾಮಾ ಜೋರಾಯಿತೋ ಟ್ರಸ್ಟಿಗಳು ಮಠದಿಂದ ಹೊರಗೆ ಬಾರದಂತೆ ನಿರ್ಬಂಧ ಹಾಕಲಾಗಿತ್ತು. ಅಲ್ಲದೆ ಮಾಜಿ ಶಾಸಕ ಅರುಣ್ ಪೂಜಾರ್ ನೇತೃತ್ವದಲ್ಲಿ ಮಠದ ಬಾಗಿಲ ಬಳಿ ಕೂತು ಪ್ರತಿಭಟನೆಯನ್ನು ಮಾಡಿದ್ರು. ದೃಶ್ಯ 5, ಶ್ರೀ ಬೆಂಬಲಿಗರು ಟ್ರಸ್ಟಿಗಳ ಜಟಾಪಟಿ. ಮಠದ ಅಂಗಳದಲ್ಲಿ ರಣಾಂಗಣವೇ ಸೃಷ್ಟಿಯಾಗಿತ್ತು. ಶ್ರೀಗಳ ಬೆಂಬಲಿಗರು ಹಾಗೂ ಟ್ರಸ್ಟಿಗಳ ಜಟಾಪಟಿ ಜೋರಾಗ್ತಿದ್ದಂತೆ ಯುವ ಘಟಕದ ವಿಜಯನಗರ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮೇಲೆ ಹಲ್ಲೆಗೆ ಮುಂದಾಗಿದ್ರು. ಇಷ್ಟು ದಿನ ಬರೆದವರು ಈಗ ಲೆಕ್ಕ ಕೇಳೋಕ್ ಬಂದಿದ್ದೀರಾ ಅಂತ ಆಕ್ರೋಶ ಹೊರಹಾಕಿದ್ರು. ದೃಶ್ಯ 6, ಶ್ರೀಗಳ ವಿಷಯಕ್ಕೆ ವಾಗ್ಯುದ್ಧ. ಒಂದು ಕಡೆ ಶ್ರೀಗಳ ಭಕ್ತರು, ಇನ್ನೊಂದು ಕಡೆ ಟ್ರಸ್ಟಿಗಳು. ಸ್ವಾಮೀಜಿ ಮಠ ಬಿಡಲ್ಲ ಅಂತ ಕೆಲ ಭಕ್ತರು ಸಿಡಿದೆದ್ದಿದ್ದು ಟ್ರಸ್ಟಿಗಳೇ ಹೊರ ಹೋಗಲಿ ಅಂತ ಪಟ್ಟು ಹಿಡಿದ್ರು. ಈ ವೇಳೆ ವಾಕ್ಸಮರ ಶುರುವಾಗ್ತಿದ್ದಂತೆ ವಚನಾನಂದ ಸ್ವಾಮೀಜಿ ಮಠದ ಆವರಣದಲ್ಲೇ ಕೂತ್ರು. ದೃಶ್ಯ 7, ಚಪ್ಪಲಿ ಶೂ ಎಸೆತ. ಸೂರ್ಯ ಮುಳುಗೋದಕ್ಕೆ ಬಂದರೂ ಇಬ್ಬರ ನಡುವಿನ ಜಟಾಪಟಿ ಕಮ್ಮಿ ಆಗಲಿಲ್ಲ. ಇದರ ಮಧ್ಯೆಯೇ ಭಾಷಣ ಶುರು ಮಾಡಿದ ಪಂಚಮಸಾಲಿ ಮುಖಂಡ ಸಿಡಿ ಹಾವೇರಿ ಎಲ್ಲಾ ಸಮಾಜ ಒಗ್ಗೂಡಿ ವಚನಾನಂದ ಶ್ರೀ ಹೊರಹಾಕುವ ಕೆಲಸ ಮಾಡಿ ಅಂತಿದ್ದಂತೆ ಶ್ರೀಗಳ ಪರ ಭಕ್ತರು ಕೆರಳಿದ್ದಾರೆ. ವೇದಿಕೆ ಮೇಲೆ ಚಪ್ಪಲಿ ತೋರಿಸಿ ಕಲ್ಲು ತೂರಿ ಆಕ್ರೋಶ ವ್ಯಕ್ತಪಡಿಸಿದ್ರು. 20 ಕೋಟಿ ಅನುದಾನ ದುರ್ಬಳಕೆ ಆಗಿದೆ ಅನ್ನೋ ಆರೋಪ ಧಗಧಗಿಸುತ್ತಿದೆ. ಹೀಗಾಗಿ ಪಂಚಮಸಾಲಿ ಜಗದ್ಗುರು ಟ್ರಸ್ಟಿಗಳು 2008ರಿಂದ 2026ರವರೆಗಿನ ಲೆಕ್ಕ ಕೊಟ್ಟರು. ನಮ್ಮ ಒಂದು ಏನು ಸಮಾಜಕ್ಕೆ ಸರ್ಕಾರದಿಂದ ಮತ್ತು ಭಕ್ತರಿಂದ, ಸಮಾಜ ಬಾಂಧವರಿಂದ ಮತ್ತು ದಾಸೋಹ ನಿಧಿ ಇಡ್ಲಿಕ್ಕೋಸ್ಕರ ಮಾಡಿದ ಒಟ್ಟು ಅಮೌಂಟು ನಮ್ಮಲ್ಲಿ ಸಂದಾಯವಾಗಿರೋದು 27,61,57,518 ರೂಪಾಯಿ ಜಮಾ ಆಗಿದೆ. ಇದು ಯಾರ್ಯಾರು ಕೊಟ್ಟಿದ್ದಾರೆ, ಯಾವ್ಯಾವ ಕೊಟ್ಟಿದ್ದಾರೆ, ಪ್ರತಿಯೊಂದು ಲೆಕ್ಕವನ್ನು ತಮ್ಮ ಮುಂದಿಡಲು ಸಂತೋಷದಿಂದ ವ್ಯಕ್ತಪಡಿಸ್ತಾ ಇದ್ದೀನಿ. ಟ್ರಸ್ಟಿಗಳು ಏನೇ ಲೆಕ್ಕ ಕೊಟ್ಟರು ವಚನಾನಂದ ಶ್ರೀಗಳು ಮಾತ್ರ ಇದನ್ನ ಒಪ್ಪೋದಕ್ಕೆ ರೆಡಿ ಇಲ್ಲ. ಸರ್ಕಾರದ 12 ಕೋಟಿ ಏನಾಯ್ತು, ಕೃಷ್ಣನ್ ಲೆಕ್ಕ ಅಲ್ಲ ರಾಮನ್ ಲೆಕ್ಕ ಬೇಕು ಅಂತ ಕಿಡಿಕಾರಿದ್ರು. ಲೆಕ್ಕ ಕೊಡಬೇಕಾದ್ರೆ ಇದು ಆಡಿಟ್ ಮಾಡಿ ಕೃಷ್ಣನ ಲೆಕ್ಕ ಕೊಡೋದಲ್ಲ, ರಾಮನ ಲೆಕ್ಕ ಬೇಕಾಗಿದೆ. ಭಕ್ತರು ದವಸ ಕೊಟ್ಟಾರೆ, ಧಾನ್ಯ ಕೊಟ್ಟಾರೆ, ಬೆಳ್ಳಿ ಕೊಟ್ಟಾರೆ, ಬಂಗಾರ ಕೊಟ್ಟಾರೆ, ಮರಳು ಕೊಟ್ಟಾರೆ, ಅಕ್ಕಿ ಕೊಟ್ಟಾರೆ, ಜೋಳ ಕೊಟ್ಟಾರೆ, ಅದೆಲ್ಲದರ ಲೆಕ್ಕ ಕೊಡ್ಬೇಕಲ್ವಾ. ತರಾತುರ್ಲಿ ಬಂದು ತಾವು ಮೊಸರು ತಿಂದು 200 ವರ್ಷಕ್ಕೆ ಹೊಂಟಿದ್ರು ಅವರು. ಆದರೆ ಯೋಗ ನಮ್ಮ ಮಹಾಂತ ಜನ ಗದ್ದಿಗೆ ಬಹಳ ಜಾಗೃತ ಇದು. ಒಟ್ನಲ್ಲಿ ಹರಿಹರ ಪಂಚಮಸಾಲಿ ಮಠದ ಸುತ್ತ ವಿವಾದಗಳು ಸುತ್ತಕೊಂಡಿದ್ದು ದಿನಕ್ಕೊಂದು ಹಂಗಾಮ ಸೃಷ್ಟಿಯಾಗ್ತಿದೆ.
ಸಂಜಯ್, ನ್ಯೂಸ್ 18 ದಾವಣಗೆರೆ. ಚಿನ್ನಸ್ವಾಮಿ ಮೈದಾನದಲ್ಲಿ ಯಾವುದೇ ತೊಂದರೆ ಆಗಬಾರದು ಅಂತ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಆದರೆ ಇಬ್ಬರು ಖದೀಮರು ಬೆಚ್ಚಿ ಬೀಳಿಸುವಂತಹ ಕೆಲಸ ಮಾಡಿದ್ದಾರೆ. 240 ಸಿಸಿಟಿವಿ ಕೇಬಲ್ ಕಟ್ ಮಾಡಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಕರ್ನಾಟಕದ ಪ್ರತಿಷ್ಠಿತ ಆಟದ ಮೈದಾನ. IPL ಶುರುವಾಯ್ತು ಅಂದ್ರೆ ಇಡೀ ಮೈದಾನವೇ ಜಗಮಗಿಸೋದಕ್ಕೆ ಶುರುವಾಗುತ್ತೆ. ಪ್ರತಿ ಪಂದ್ಯದಲ್ಲೂ ಸ್ಟೇಡಿಯಂ ತುಂಬಿ ತುಳುತ್ತಿರುತ್ತೆ. ಈ ಬಾರಿ RCB ಹವಾ ಜೋರಾಗೇಗಿದೆ. ಬೆಂಗಳೂರು ಹುಡುಗರ ಆರ್ಭಟವನ್ನ ಕನ್ನಡಿಗರು ಹೊತ್ತು ಮೆರೆಸ್ತಿದ್ದಾರೆ. ಹೀಗಾಗಿ ಹೋಮ್ ಗ್ರೌಂಡ್ನಲ್ಲಿ ನಡೀತಿರೋ ಪ್ರತಿ ಪಂದ್ಯಕ್ಕೂ ಕಿಕ್ಕಿರಿದು ಜನ ಸೇರ್ತಿದ್ದಾರೆ. ಇದೇ ಕಾರಣಕ್ಕೆ ಪ್ರತಿ ಪಂದ್ಯ ನಡೆಯುವಾಗಲೂ ಪೊಲೀಸ್ ಸರ್ಪಗಾವಲನ್ನೇ ನಿರ್ಮಿಸಲಾಗುತ್ತೆ. ತಂಡದೊಂದು ಅನಾಹುತವೂ ಆಗದಂತೆ ಮುನ್ನೆಚ್ಚರಿಕೆ ವಹಿಸುತ್ತಿದ್ದಾರೆ. ಆದರೆ ಇದೆಲ್ಲದರ ಮಧ್ಯೆಯೂ ಒಂದು ದೊಡ್ಡ ಪ್ರಮಾದವೇ ನಡೆದು ಹೋಗಿದೆ. 3 ದಿನದ ಹಿಂದೆ ನಡೆದ ಪಂದ್ಯದ ವೇಳೆ ಒಮ್ಮೆಲೆ 240 ಸಿಸಿಟಿವಿಗಳು ಆಫ್ ಆಗಿದ್ವು. ಇದನ್ನ ಕಂಡ ಅಧಿಕಾರಿಗಳು ಅಕ್ಷರಶಃ ಕಕ್ಕಾಬಿಕ್ಕಿಯಾಗಿದ್ರು. RCB ವರ್ಸಸ್ GT ಪಂದ್ಯಕ್ಕೂ ಮುನ್ನ ಕಿಡಿಗೇಡಿಗಳ ಪ್ಲಾನ್. ಸಂಬಳ ಕೊಡದಿದ್ದಕ್ಕೆ 240 ಸಿಸಿಟಿವಿ ಕೇಬಲ್ ಕಟ್. ಏಪ್ರಿಲ್ 24ನೇ ತಾರೀಕು RCB ವರ್ಸಸ್ ಗುಜರಾತ್ ಮಧ್ಯೆ ಹೈ ವೋಲ್ಟೇಜ್ ಪಂದ್ಯ ನಡೆದಿತ್ತು. ಪಂದ್ಯ ನೋಡೋದಕ್ಕೆ ಸಾವಿರಾರು ಜನ ಸೇರಿದ್ರು. ಈ ವೇಳೆ ಯಾವುದೇ ತೊಂದರೆ ಆಗಬಾರದು ಅಂತ ಮೈದಾನದ ಮೂಲೆಯಲ್ಲೂ ಸಿಸಿಟಿವಿ ಹಾಕಿದ್ದಾರೆ. ಶುಕ್ರವಾರ ಬೆಳಗ್ಗೆ ಪಂದ್ಯ ಶುರುವಾಗುವುದಕ್ಕೂ ಮೊದಲು 11:30 ಸುಮಾರಿಗೆ ಸಿಸಿಟಿವಿ ಫೀಡ್ಗಳ ಪರಿಶೀಲನೆಗೆ ಹೋಗಿದ್ರು. ಈ ವೇಳೆ 240 ಸಿಸಿಟಿವಿ ಫುಟೇಜ್ ಫೀಡ್ ಆಫ್ ಆಗಿದ್ದನ್ನ ಕಂಡು ದಂಗಾಗಿ ಹೋಗಿದ್ದಾರೆ. ಪ್ರವೇಶ ದ್ವಾರಗಳ ಸಿಸಿಟಿವಿ, NVR ಮತ್ತು ಫೈಬರ್ ಸಂಪರ್ಕಗಳೆಲ್ಲ ಬಂದಾಗಿದ್ವು. ಇದರ ಹಿಂದೆ ಯಾರದ್ದೋ ಕೈವಾಡಾಗಿದೆ ಅನ್ನೋ ಅನುಮಾನದ ಮೇಲೆಯೇ KFCA ಕಬ್ಬನ್ ಪಾರ್ಕ್ ಠಾಣೆಗೆ ದೂರು ನೀಡಿತ್ತು. FIR ದಾಖಲಿಸಿಕೊಂಡ ಪೊಲೀಸರು ತನಿಖೆಗಿಳಿಯುತ್ತಿದ್ದಂತೆ ಅಸಲಿ ಸತ್ಯ ಬಯಲಾಗಿದೆ. ಈ ಕೃತ್ಯದ ಹಿಂದೆ ಇದ್ದಿದ್ದೇ ಇಬ್ಬರು ಮಾಸ್ಟರ್ ಮೈಂಡ್ಗಳು. IVS ಡಿಜಿಟಲ್ ಸೊಲ್ಯೂಷನ್ ಅನ್ನು ಉಪವಿತರಕ ಸಂಸ್ಥೆಯಲ್ಲದೆ ಮಂಜುನಾಥ್ ಹಾಗೂ ಅಬ್ದುಲ್ ಅನ್ನೋರು ಕೆಲಸ ಮಾಡ್ತಿದ್ರು. ಆದರೆ ಇವರಿಬ್ಬರಿಗೆ ಕಳೆದ 2 ತಿಂಗಳಿಂದ ಸಂಬಳ ಕೊಟ್ಟಿರಲಿಲ್ವಂತೆ. ಎಷ್ಟೇ ಮನವಿ ಮಾಡಿದ್ರು ಇವರ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ಲಿಲ್ವಂತೆ. ಹೀಗಾಗಿ ಇವರಿಗೆ ಬುದ್ಧಿ ಕಲಿಸಬೇಕು ಅಂತ ಖತರ್ನಾಕ್ ಪ್ಲಾನ್ ಮಾಡಿದ್ದಾರೆ. ಸರ್ವರ್ ರೂಮ್ಗೆ ಹೋಗಿ ಒಂದೇ ಬಾರಿ 240 ಸಿಸಿಟಿವಿಗಳ ಸಂಪರ್ಕ ಕಟ್ ಮಾಡಿದ್ದಾರೆ. ಇವರಿಬ್ರು ಹೋಗಿ ಕಟ್ ಮಾಡಿರುವಂತಹದ್ದು ಯಾವಾಗ ಸ್ಟ್ಯಾಕ್ಯೂ ಅಂತ ಏಜೆನ್ಸಿಗೆ ಗೊತ್ತಾಯ್ತು, ಅವ್ರ ಕಡೆಯಿಂದ ನೆಕ್ಸ್ಟ್ ಡೇ ಬಂದವರು ಒಂದು ಕಂಪ್ಲೇಂಟ್ನ ನೀಡಿರುತ್ತಾರೆ. ಈ ರೀತಿ ಇಬ್ರು ಅಲ್ಲಿ ಒಳಗಡೆ ಹೋಗಿ ಕಟ್ ಮಾಡಿರುತ್ತಾರೆ ಅಂತ. ಯಾರಿಬ್ರು ಸಿಬ್ಬಂದಿಗಳು ಒಳಗೆ ಹೋಗಿದ್ರು IVS ಇಂದ ಅವ್ರನ್ನ ಸಹ ವಿಚಾರಣೆ ಮಾಡಲಾಗುತ್ತದೆ. ಇದು ಏನಾಗಿದೆ, ಇಲ್ಲಿ ತನಕ ಬಂದಿರೋ ಮಾಹಿತಿ ಪ್ರಕಾರ ಮೇಲ್ನೋಟಕ್ಕೆ ಅವ್ರ ನಡುವೆ ಹಣದ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಿತ್ತು. ಪಂದ್ಯದ ದಿನ ಮೊದಲೇ ಗೊತ್ತಾಗಿದ್ರಿಂದ KFCA ಬದಲಿ ವ್ಯವಸ್ಥೆ ಮಾಡಿಕೊಂಡಿತ್ತು. ಸದ್ಯ ಇಬ್ಬರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾಗಿದ್ದು IVS ಡಿಜಿಟಲ್ ಸಂಸ್ಥೆಗೂ ನೋಟಿಸ್ ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ನೂರ್ ಜೊತೆ ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18.